ಟೊಯೋಟಾ ಇನೋವಾ ಸಿಗ್ತಾ ಇದೆ ಯೆಲ್ಲೋ ಬೋರ್ಡ್ ಅಲ್ಲಿ ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಸರ್ 12 ಮಾಡಲ್ ಇನೋವಾ ಸರ್ ಇದು. ಸ್ನೇಹಿತರೆ ಹಾಗೆ ನಮಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಇದು ಡೀಟೇಲ್ಸ್ ಸರ್. ಸರ್ 2017 ಮಾಡಲು ಸರ್. 2015 ಮಾಡಲ್ ಸರ್ ಟೊಯೋಟಾ ಇಟಿಎಸ್. ಹಾಗೆ ಮತ್ತೊಂದು ಟಾಟಾ ಜಸ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್ 2018 ಮಾಡಲು ಸಿಂಗಲ್ ಓನರು. ಪ್ಯಾನಿಕ್ ಬಟನ್ ಇನ್ಸ್ಟಾಲೇಷನ್ ಇದೆ ಎಲ್ಲ. ಒಂದು ವರ್ಷ ಪೇಪರ್ ಜೆನ್ಯೂನ್ ರನ್ನಿಂಗ್ ಇದೆ ಸರ್ ಇನ್ನು. ಓಕೆ ಸರ್ ಹೋಂಡಾ ಎಕ್ಸೆಂಟ್ 16 ಮಾಡಲ್ ಸರ್ ಇದು. ಗಾಡಿ ಬಹಳ ಚೆನ್ನಾಗಿದೆ, ರನ್ನಿಂಗ್ ಪೇಪರು. ಪ್ರೈಸ್ ಎಷ್ಟು ಹೇಳಿದ್ರಿ ಸರ್? 2,75,000 ಹೇಳ್ತೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಬಂದ್ರೆ. ಸ್ನೇಹಿತರೆ ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ ಕಬ್ಬಳಮ್ಮ ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಪಾರ್ಟ್ ವಿಡಿಯೋ ಮಾಡಿದ್ದೆ. ಸೊ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಅದ್ರ ಮುಂದುವರೆದ ಭಾಗವಾಗಿ ಇನ್ನೊಂದು ವಿಡಿಯೋ ಬಂದಿದೆ. ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ತುಂಬಾ ಗಾಡಿಗಳು ಎಲ್ಲ ಗಾಡಿಗಳು ಒಂದೇ ವಿಡಿಯೋದಲ್ಲಿ ಮಾಡೋಕೆ ತುಂಬಾ ಲೆಂತ್ ಆಗ್ಬಿಡುತ್ತೆ, ನಿಮ್ಗೆ ನೋಡಕ್ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಹೇಳಿ ಸರ್. ಲೋನ್ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್. 1.5 ಲಕ್ಷ ತಂದ್ರೆ ಸಾಕು, ಲೋನ್ ಮಾಡ್ಕೊಡ್ತೀವಿ. ಆಧಾರ್ ಕಾರ್ಡು, ಚೆಕ್, ಸಿವಿಲ್ ಇರಬೇಕು. ಆಧಾರ್ ಕಾರ್ಡು ಅವ್ರ 4 ಚೆಕ್ ಇಲ್ಲ ಅಂದ್ರೆ ATM ಇದ್ರೆ ಸಾಕು ಸರ್. ಓಕೆ ಮಾಡ್ಕೊಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಸ್ವಂತ ಮನೆ ಶೂರಿಟಿ ಬೇಕು. ಅದರಲ್ಲಿ ಇದ್ರೆ ಸ್ವಂತ ಮನೆ ಹೊರಗಡೆ ಇದ್ರೆ ಸ್ವಂತ ಮನೆ ಶೂರಿಟಿ ಬೇಕಾಗಲ್ಲ. ಅಲ್ಲಿ ಏನಿರುತ್ತೋ ಅವ್ರ ಲೊಕೇಶನ್ ಅಲ್ಲಿ ಏನಿರುತ್ತೋ ಅದನ್ನ ತಗೊಂಡು ಮಾಡ್ಕೊಡ್ತೀವಿ. ಬಂದ್ರೆ ಬೇಕಾದ್ರೆ 1.5 ಲಕ್ಷ ಇದ್ರೆ ಸಾಕು ಸರ್, ಮಾಡ್ಕೊಡ್ತೀವಿ. 1.5 ಲಕ್ಷ ತಗೊಂಡ್ಬಂದ್ರೆ ಲೋನ್ ಕೂಡ ಮಾಡ್ತೀವಿ. ಆದಷ್ಟು ಬೇಗನೂ ಕೊಡ್ತೀವಿ, ಇಟ್ಕೊಳ್ಳಲ್ಲ. ಓಕೆ ಹಾಗೆ ನಮಗೆ ಪಾರ್ಟ್ 2 ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಹೌದು ಮಾಡೋಣ ಸರ್. ಓಕೆ ಸ್ನೇಹಿತರೆ ನಮಗೆ ಮತ್ತೊಂದು ಯೆಲ್ಲೋ ಬೋರ್ಡ್ ಹುಂಡೈ ಅಸೆಂಟ್ ಸಿಗ್ತದೆ ಸರ್. ಇದು ಡೀಟೇಲ್ಸ್ ಸರ್. ಹೋಂಡಾ ಎಕ್ಸೆಂಟ್ 16 ಮಾಡಲ್ ಸರ್ ಇದು. ಗಾಡಿ ಬಹಳ ಚೆನ್ನಾಗಿದೆ, ರನ್ನಿಂಗ್ ಪೇಪರು. 2,80,000 ಹೇಳ್ತಾ ಇದೀವಿ. ಒಂಚೂರು ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ 2,40,000 ಕೊಟ್ಬಿಡ್ತೀವಿ ಸರ್. ಲೋನ್ ಆಗಲ್ಲ, ಮತ್ತೆ ಲೋನ್ ಮಾಡ್ಕೊಡಿ ಅಂದ್ರೆ ಆಗಲ್ಲ, ಫುಲ್ ಕ್ಯಾಶ್ಗೆ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಯೆಲ್ಲೋ ಬೋರ್ಡ್ ಅಲ್ಲಿ ಹುಂಡೈ ಅಕ್ಸೆಂಟ್ ಬೇಕು ಅಂತಂದ್ರೆ ಈ ಗಾಡಿನ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಸ್ವಲ್ಪ ಕಡಿಮೆ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್ ಬರುತ್ತೆ. ಹಾಗೆ AC ಪವರ್ ಸ್ಟೇರಿಂಗ್, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಯೆಲ್ಲೋ ಬೋರ್ಡ್ ಅಲ್ಲಿ ಗಾಡಿಗಳು ಬೇಕು ಅಂತ ಇದ್ರಲ್ಲ ಸ್ನೇಹಿತರೆ, ನೋಡಿ ಒಂದು ಲೋ ಬಜೆಟ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ. ಟಾಟಾ ಜಸ್ಟ್ ಟಾಪ್ ಎಂಡ್ ಸರ್, ಸಿಂಗಲ್ ಓನರು. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ ಸರ್. 2,75,000 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಬಂದ್ರೆ. ಇಲ್ಲಿಗೆ 4 ಪವರ್ ಇಂಡ, ಪವರ್ ಸ್ಟೇರಿಂಗು, AC ಎಲ್ಲ ಇದೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು ಟಾಟಾದಲ್ಲಿ ಜಸ್ಟ್ ಬೇಕು ಅಂತಂದ್ರೆ ನೀವು ಈ ಗಾಡಿನ ತಗೋಬಹುದು. ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಟಾಟಾದಲ್ಲಿ ದುಡಿಯೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಂದ್ರೆ ಜಸ್ಟ್ ಅಂತಾನೆ ಹೇಳ್ಬೋದು. ಟಾಟಾ ಜಸ್ಟ್ ಮಾಡಲ್ ಯಾವ್ದು ಅಂದ್ರೆ ಸರ್ ಇದು? ಸರ್ 2016 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಒಬ್ಬರೇ ಡ್ರೈವರ್ ಓಡಿಸಿರೋದು. ಪ್ರೈಸ್ ಎಷ್ಟು ಹೇಳಿದ್ರಿ ಸರ್? 2,75,000 ಹೇಳ್ತೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಬಂದ್ರೆ. ಹಾಗೆ ಮತ್ತೊಂದು ಟಾಟಾ ಜಸ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. 2018 ಮಾಡಲು ಸಿಂಗಲ್ ಓನರು. ಪ್ಯಾನಿಕ್ ಬಟನ್ ಇನ್ಸ್ಟಾಲೇಷನ್ ಇದೆ ಎಲ್ಲ. ಒಂದು ವರ್ಷ ಪೇಪರ್ ಜೆನ್ಯೂನ್ ರನ್ನಿಂಗ್ ಇದೆ ಸರ್ ಇನ್ನು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇನ್ನೊಂದು ಟಾಟಾ ಜೆಟ್ ಸಿಗ್ತಾ ಇದೆ ಸಿಲ್ವರ್ ಕಲರ್ ಅಲ್ಲಿ. ನಿಮಗೆ ದುಡಿಯೋದಕ್ಕೆ ಯಾರನ್ನ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಮತ್ತೆ ಆಲ್ರೆಡಿ ಪ್ಯಾನಿಕ್ ಬಟನ್ ಕೂಡ ಇದರಲ್ಲಿ ರೆಡಿ ಇದೆ. ಸೊ ಈಗ ಪ್ಯಾನಿಕ್ ಬಟನ್ ಇರಬೇಕು ಅನ್ನೋದು ಕಂಪಲ್ಸರಿ ಆಗಿದೆ, ಅದರಿಂದ ಪ್ಯಾನಿಕ್ ಬಟನ್ ಕೂಡ ನಿಮಗೆ ಅವೈಲೇಬಲ್ ಇದೆ ಸರ್. ಇದು ಓನರ್ ಎಷ್ಟಾಗಿದೆ ಸರ್? ಸರ್ 18 ಮಾಡಲ್, ಸಿಂಗಲ್ ಓನರ್ ಸರ್ ಇದು. ಓಕೆ ಸರ್, ಏನು ಕೊಟ್ಟು ಮಾಡ್ತಿದ್ರಿ ಸರ್? 3,50,000 ಹೇಳ್ತೀನಿ. ಎದುರುಗಡೆ ಬಂದ್ರೆ ಒಂದು 3,25,000 ಮಾಡ್ಕೊಡ್ತೀನಿ ಸರ್. ಓಕೆ ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಟೊಯೋಟಾ ಇಟಿಎಸ್ ಸಿಗ್ತಾ ಇದೆ ಯೆಲ್ಲೋ ಬೋರ್ಡ್ ಅಲ್ಲಿ ಸರ್. ಇದ್ರ ಡೀಟೇಲ್ಸ್ ಸರ್ 2015 ಮಾಡಲ್ ಸರ್, ಟೊಯೋಟಾ ಇಟಿಎಸ್. ನೀವು ಏನೇ ಆಗ್ಲಿ ಏನೂ ಆಗಲ್ಲ. ಇದು ಗಾಡಿ 5 ಲಕ್ಷ ಹೊಡಿದ್ರೆ ಏನೂ ಆಗಲ್ಲ. ಶೋರೂಮ್ ಅಲ್ಲೇ 9 ಲಕ್ಷವರೆಗೂ ವ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ ಬಟ್ ಸೂಪರ್ ಇದೆ. 15 ಮಾಡಲು ಸರ್ ಇದು. 3,90,000 ಹೇಳ್ತೀನಿ, ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಕಂಪಲ್ಸರಿ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಚಾಲಕರ ಮಿತ್ರ ಅಂತಾನೆ ಹೇಳ್ಬೋದು ನಮ್ಮ ಟೊಯೋಟಾ ಇಟಿಎಸ್. ಹೌದು ಸರ್, ಸೂಪರ್ ಆಗಿದೆ ಸರ್. ನಿಮ್ ತಗೊಂಡೋದವ್ರಿಗೆ ಒಂದು ಆಯಿಲ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಚಾಲಕರ ಮಿತ್ರ ಅಂತ ಹೇಳಿದ್ರು ತಪ್ಪಾಗಲ್ಲ. ಟೊಯೋಟಾ ಇಟಿಎಸ್ ಆ ತರ ಸಾಥ್ ಕೊಡುತ್ತೆ ದುಡಿಯೋದಕ್ಕೆ. ಸರ್ ಪ್ರೈಸ್ ಎಷ್ಟು ಅಂದ್ರೆ? ಸರ್ 3,90,000 ಹೇಳ್ತೀವಿ. ನಿಮ್ ಕಡೆಯಿಂದ ಬಂದ್ರೆ 3,75,000 ಕೊಡ್ತೀವಿ ಸರ್. ಇನ್ನು 20,000 ಕಡಿಮೆ. ಇನ್ನು 20,000 ಕಡಿಮೆ. ನೋಡ್ತಾ ಇರ್ಬೋದು, ಇಲ್ಲಿ ನೀವು ಡೈರೆಕ್ಟ್ ಆಗಿ ಶೋರೂಮ್ ನ ವಿಸಿಟ್ ಮಾಡಿದ್ರೆ ಇನ್ನು 20,000 ಕಮ್ಮಿ ಆಗುತ್ತೆ. ಹಾಗೆ ಮತ್ತೊಂದು ಇಟಿಎಸ್ ಸಿಗ್ತಾ ಇದೆ ಟೊಯೋಟಾ ಇಟಿಎಸ್ ಸರ್. ಇದು ಡೀಟೇಲ್ಸ್ ಸರ್. ಇದು 2015 ಮಾಡಲ್ ಸರ್. ಇದು ಕೂಡ ಗಾಡಿ ಸಿಲ್ವರ್ ಕಲರ್, ಕ್ಲಾಸ್ ಆಗಿದೆ, ಏನು ಖರ್ಚಿಲ್ಲ ಏನಿಲ್ಲ. ತಗೊಂಡ್ಬಿಟ್ಟು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ದುಡಿಯೋದಕ್ಕೆ ಅಂತಾನೆ ಯೆಲ್ಲೋ ಬೋರ್ಡ್ ಸಿಗ್ತಾ ಇದೆ ಸರ್. ಗಾಡಿ ಯಾವ ಮಾಡಲ್ ಅಂದ್ರೆ? ಸರ್ 15 ಮಾಡಲ್, 2015 ಮಾಡಲ್. ಗಾಡಿ ಚೆನ್ನಾಗಿದೆ ನೋಡಿ ಸರ್. ಟೊಯೋಟಾ ಇಟಿಎಸ್ ಸಿಲ್ವರ್ ಕಲರ್ ಗ್ರಾಂಡ್ ಕಲರ್ ಸರ್. ಯಾವಾಗಲೂ ಕೂಡ ಇದು ನೀವು ಟೊಯೋಟಾದಲ್ಲೇ 5-6 ಲಕ್ಷ ಇಂಜಿನ್ ವ್ಯಾರಂಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ತಗೊಂಡೋಗ್ಬಿಟ್ಟು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಸರ್ 3,90,000 ಹೇಳ್ತೀನಿ. ನಿಮ್ ಕಡೆ ಇದ್ದ ಬಂದ್ರೆ 3,75,000 ಕೊಟ್ಬಿಡ್ತೀವಿ. 3,70,000 ಫೈನಲ್ ಆಗ್ಬಿಡುತ್ತೆ. ಓಕೆ ಸ್ನೇಹಿತರೆ ಹಾಗೆ ನಮಗೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. ಇದು ಡೀಟೇಲ್ಸ್ ಸರ್. ಸರ್ 2017 ಮಾಡಲು. ಇಲ್ಲಿ 17 ಬಂದು ಗಾಡಿಗಳು ಕಡಿಮೆ ಇದಾವೆ, ಎಲ್ಲೂ ಸಿಗ್ತಾ ಇಲ್ಲ ಸರ್. ನಾವು ಏನೋ ಶೋರೂಮ್ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು 17 ಮಾಡಲ್ ತಂದಿದೀವಿ. 3,90,000 ಹೇಳ್ತಾ ಇದೀವಿ. ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಏನು ಕೆಲಸ ಇಲ್ಲ, ಏನಿಲ್ಲ. ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ ಎಸ್. ಇದು ಟೂರ್ ಎಸ್. ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು
ಲೆದರ್ ಇಂಟೀರಿಯರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಕೂಡ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಲಿಮಿಟೆಡ್ ಸ್ಟಾಕ್ ಅಂತಾನೆ ಹೇಳ್ಬೋದು. 2 ಗಾಡಿಗಳು ಸಿಗ್ತಾ ಇಲ್ಲ ಇವಾಗ, ಅವೈಲಬಲ್ ಇಲ್ಲ. ಇದೊಂದು ಗಾಡಿ ಇದೆ ನಮ್ಮ ಹತ್ರ. ಸರ್ ಏನ್ ಕೊಟ್ ಮಾಡ್ತಿದ್ರು ಪ್ರೈಸ್ ಇದಕ್ಕೆ? ಸರ್ 3,85,000 ಹೇಳ್ತಾ ಇದೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ನ ಕಡಿಮೆ ಆಗುತ್ತೆ ಅದರಲ್ಲಿ. ಸ್ನೇಹಿತರೆ ನೋಡ್ತಾ ಇರ್ಬೋದು 380 ಮಾಡಲ್ ಯಾವ್ದು ಅಂದ್ರಿ ಸರ್? 17 ಮಾಡಲು ಸ್ನೇಹಿತರೆ 17 ಮಾಡಲ್ಲು 380 ಸಿಗ್ತಾ ಇದೆ. ಇಲ್ಲಿ ಬಂದ್ರೆ ಇನ್ನ ನಿಮ್ಗೆ ರೇಟ್ ಕಡಿಮೆ ಆಗುತ್ತೆ. ಹಾಗೆ ನಮ್ಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಟೊಯೋಟಾ ಇಟಿಯೋಸ್ ಸಿಗ್ತಾ ಇದೆ. ಟೊಯೋಟಾ ಇಟಿಎಸ್ ಸರ್, ಇದು 2016 ಮಾಡಲು. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲೆದರ್ ಆಫ್ ಸೀರೀಸ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಯೆಲ್ಲೋ ಬರ್ಡ್ ಅಲ್ಲಿ ದುಡಿಯೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಚಾಲಕರಿಗೆ ಅಂತಾನೆ ಮಾಡಿಸಿದ ಗಾಡಿ ಅಂದ್ರೆ ಟೊಯೋಟಾ ಇಟಿಯೋಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸರ್ ಬಜಾರು 4.5 ಲಕ್ಷ ಇದೆ ಸರ್. ಇದಕ್ಕೆ 4,20,000 ಕೊಡ್ತೀವಿ ಸರ್. ಟೊಯೋಟಾ ಇಟಿಎಸ್ ಹೊರಗಡೆ ಎಲ್ಲ ಎಷ್ಟಿದೆ ಸರ್? 4.5 ಲಕ್ಷ ಇದೆ. 4.5 ಇದೆ. ನಮ್ಮ ಹತ್ರ ಬಂದ್ರೆ 4,20,000 ಕೊಟ್ಬಿಡ್ತೀವಿ. 4.20 ಫೈನಲ್ ಆಗ್ಬಿಡುತ್ತೆ. ವಿತ್ ಎಲ್ಲ RC ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. 4,20,000 ಫೈನಲ್ ಗೆ ಎಲ್ಲ ನಾವೇ ಮಾಡ್ಕೊಟ್ಬಿಡ್ತೀವಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಗಾಡಿ ಏನು ಖರ್ಚಿಲ್ಲ, ತಗೊಳ್ಳೋದು ಒಂದು ಸರ್ವಿಸ್ ಮಾಡಿಸ್ಕೊಳ್ಳೋದು, ಓಡಿಸ್ತಾ ಇರೋದು ಅಷ್ಟೇ ಅಲ್ಲ ಸರ್, ಏನಿಲ್ಲ. ಟೊಯೋಟಾ ಇಟಿಎಸ್ ಸರ್, ಇದು 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಹಳ ಕ್ಲಾಸ್ ಆಗಿದೆ. ಒಂದು 10 ರೂಪಾಯಿ ಖರ್ಚಿಲ್ಲ ಸರ್. ತಗೊಂಡೋದವ್ರಿಗೆ ಆರಾಮಾಗಿ ಡ್ಯೂಟಿ ಮಾಡ್ಕೋಬಹುದು. ಸಿಲ್ವರ್ ಕಲರ್, ಗ್ರ್ಯಾಂಡ್ ಕಲರ್ ಇದು. ಟೊಯೋಟಾದಲ್ಲಿ ಗ್ರ್ಯಾಂಡ್ 18 ಮಾಡಲ್, 2018 ಮಾಡಲು. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದು ಲೆದರ್ ಆಫ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಒಂದು ಒಳ್ಳೆ ಮೇಂಟೆನೆನ್ಸ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ ಈ ಗಾಡಿನ ಟ್ರೈ ಮಾಡ್ಬೋದು. ಟೊಯೋಟಾ ಇಟಿಯೋಸ್ 18 ಮಾಡಲ್ ಅಲ್ವಾ ಸರ್? 2018 ಮಾಡಲ್ ಸರ್. ಅದು ಏನ್ ಕೊಟ್ಟು ಮಾಡ್ತೀವಿ ಸರ್ ಪ್ರೈಸ್ ಇದಕ್ಕೆ? ಸರ್ 5.5 ಲಕ್ಷ ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬಂದ್ರೆ ಒಂದು 5,25,000 ಕೊಡ್ತೀನಿ ಸರ್. 5.5 ಕೋಟಿ ಪ್ರೈಸ್ 5.20 ಫೈನಲ್ ಆಗ್ಬಿಡುತ್ತೆ. ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಹಾಗೆ ಸ್ನೇಹಿತರೆ ಒಂದು ಮಾರುತಿ ಸಿಯಾಜ್ ಸಿಗ್ತಾ ಇದೆ ಯೆಲ್ಲೋ ಬರ್ಡ್ ಅಲ್ಲಿ. ಇದ್ರ ಡೀಟೇಲ್ಸ್ ಕೊಡಿ ಸರ್. ಸರ್ 2016 ಮಾಡಲು ಗಾಡಿ ಮಾತ್ರ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್. ಇದು ಸಿಯಾಜು ಎಲ್ಲ ಬೇಜಾನ್ ಜನ ಹುಡುಕ್ತಾರೆ, ಎಲ್ಲ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವೊಂದು ಪೀಸ್ ತಂದು ಹಾಕಿದೀವಿ ಅಷ್ಟೇ ಸರ್. ಇದು 4.5 ಹೇಳ್ತಾ ಇದೀನಿ ಸರ್. ಬಂದ್ರೆ ನಿಮ್ ಕಡೆಯಿಂದ ಬಂದ್ರೆ ಒಂದು 4,25,000 ಕೊಡ್ತೀವಿ ಸರ್. 4.25 ಫೈನಲ್ ಆಗುತ್ತೆ. ಹೌದು, ಫೈನಲ್ ಆಗುತ್ತೆ. ಸ್ನೇಹಿತರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದು ಲೆದರ್ ಬ್ಲಾಕ್ ಕಲರ್ ಅಲ್ಲಿ ಲೆದರ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಏನ್ ಕೊಟ್ಟು ಮಾಡ್ತೀವಿ ಸರ್ ಇದು ಪ್ರೈಸ್? ಸರ್ 4.5 ಹೇಳ್ತಾ ಇದೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂದು 4,25,000 ಮಾಡ್ಕೊಡ್ತೀವಿ ಸರ್. 4.25 ಫೈನಲ್ ಆಗುತ್ತೆ. ಬಜಾರ್ ಎಲ್ಲ ಇನ್ನೂ ಜಾಸ್ತಿ ಇದೆ, ಬಟ್ ಬಜಾರ್ ರೇಟ್ಗಿನ್ನ ಒಂದು 10,000 ಕಮ್ಮಿ ಕೊಡ್ತೀವಿ. ಓಕೆ ಸ್ನೇಹಿತರೆ, ಹಾಗೆ ನಮಗೆ ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ಇಂಡಿಕಾ ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್ 2016 ಮಾಡಲು 17 ಮಾಡಲ್ ಸರ್. ಇದು 2017 ಮಾಡಲು. ಗಾಡಿ ಚೆನ್ನಾಗಿದೆ, ನಿಮ್ಗೆ ಏನು ಖರ್ಚಿಲ್ಲ, ಏನಿಲ್ಲ. ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ಇಂಡಿಕಾ ಸಿಗ್ತಾ ಇದೆ ದುಡಿಯೋರ್ಗೆ ಅಂತಾನೆ. ಒಂದು ಆಟೋ ರೇಟ್ ಅಲ್ಲಿ ಗಾಡಿ ಸಿಕ್ಬಿಡುತ್ತೆ. ನೀವು ಹೊಸದಾಗಿ ಒಂದು ಆಟೋ ತಗೊಳಕ್ ಹೋದ್ರೂ ಜಾಸ್ತಿ ಇದೆ. ಇದನ್ನು ಕಾರ್ ತಗೊಂಡು ನೀವು ಡ್ಯೂಟಿ ಮಾಡ್ಕೋಬಹುದು. ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಳ್ಳೆ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಇದು ಕೂಡ ನಿಮಗೆ ಯೆಲ್ಲೋ ಬರ್ಡ್ ಅಲ್ಲಿ ಸಿಗ್ತಾ ಇದೆ ದುಡಿಯೋದಕ್ಕೆ ಅಂತಾನೆ. ಸರ್ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದೀರಿ ಇದು ಗಾಡಿಗೆ? ಸರ್ 1 ಲಕ್ಷ ಹೇಳ್ತಾ ಇದೀವಿ. ಇನ್ನೇನು ಅದ್ರಲ್ಲಿ ಏನು ಕಡಿಮೆ ಮಾಡಲ್ಲ, ಇನ್ನೊಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಓಕೆ, 1 ಲಕ್ಷದಲ್ಲಿ ಇನ್ನು ಸ್ವಲ್ಪ ಲೈಟ್ ಆಗಿ ಕಮ್ಮಿ ಕೊಡ್ತೀವಿ. ನಾವೇನು ಜಾಸ್ತಿ ಹೇಳ್ತಾ ಇಲ್ಲ. 17 ಮಾಡಲು 1.20 1.30 ಹೇಳ್ತಾ ಇದಾರೆ. ನಾವು 1 ಲಕ್ಷ ಹೇಳ್ತಾ ಇದೀವಿ. ಅದ್ರಲ್ಲಿ ಏನೋ ಒಂದು ಚೂರು ನಮ್ಗೆ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡ್ಕೊಡ್ತೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ನಿಮಗೆ ಲೋ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ ಮುಂದಿನ ಗಾಡಿ ಯಾವ್ದು ಅಂತ ನೋಡೋಣ. ಸ್ನೇಹಿತರೆ ನಮಗೆ ಮತ್ತೊಂದು ಟೊಯೋಟಾ ಇನೋವಾ ಸಿಗ್ತಾ ಇದೆ ಯೆಲ್ಲೋ ಬರ್ಡ್ ಅಲ್ಲಿ. ಸರ್ ಇದು ಡೀಟೇಲ್ಸ್ ಕೊಡಿ ಸರ್. ಸರ್ 12 ಮಾಡಲ್ ಇನೋವಾ ಸರ್. ಇದು ಟೈಪ್ 2 ಇನೋವಾ. ಇದು 2012 ಮಾಡಲ್ ಸರ್. ಇದು 12 ಮಾಡಲ್ಲ. 3,85,000 ಹೇಳ್ತೀವಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ 7 ಸೀಟರ್ ಅಲ್ಲಿ ಯೆಲ್ಲೋ ಬರ್ಡ್ ಅಲ್ಲಿ ಬೇಕು ಅಂತಂದ್ರೆ ನಿಮಗೆ ಟೊಯೋಟಾ ಇನೋವಾ ಸಿಗ್ತಾ ಇದೆ. ಇಂಟೀರಿಯರ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಲೆದರ್ ಆಫ್ ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಇದು ಕೂಡ ಯೆಲ್ಲೋ ಬರ್ಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಈ ವೆಹಿಕಲ್ ಬೇಕು ಅಂತಂದ್ರೆ ನಾನು ನಂಬರ್ ಕೊಟ್ಟಿದ್ದೀನಿ, ಇವ್ರಿಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಸರ್ ಕೋಟಿ ಪ್ರೈಸ್ ಎಷ್ಟು ಅಂದ್ರೆ? ಸರ್ 3,85,000 ಹೇಳ್ತೀನಿ. ಒಂಚೂರು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 10 ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 3,50,000 ಮಾಡ್ಕೊಡ್ತೀನಿ. ಓಕೆ ಸರ್, ಸ್ವಿಫ್ಟ್ ಡಿಸೈರ್ ಡೀಟೇಲ್ಸ್ ಸರ್ 24 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. 7 ವರ್ಷ ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 7.5 ಲಕ್ಷ ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಆಗುತ್ತೆ ಸರ್ ಗಾಡಿಗೆ? ಲೋನ್ ಆಗುತ್ತೆ. ಓಕೆ ಸರ್, ಬಡವರ ಬಂದು ಟಾಟಾ ಇಂಡಿಕಾ ಡೀಟೇಲ್ಸ್. 2017 ಮಾಡಲ್ ಸರ್. ಇದು ಗಾಡಿ ತುಂಬಾ ಕಂಡೀಷನ್ ಚೆನ್ನಾಗಿದೆ. 1.10 ಕೊಡ್ತೀನಿ ನೋಡಿ ಸರ್. ಫೈನಲ್ ಇದು 1,10,000. 1,10,000 ಕೊಡ್ತೀನಿ. ಓಕೆ ಸರ್, ಮಾರುತಿ ಸಿಯಾಜ್ ಸರ್ 2016 ಮಾಡಲ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 4.10 ಹೇಳ್ತೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು 4.10 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ಮಹೇಂದ್ರ ವೆರಿಟೋ ಸರ್ 2016 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಗಾಡಿ. 1.5 ಕೊಡ್ತೀನಿ ನೋಡಿ ಸರ್. ಫೈನಲ್ ಇದು 1.5 ಫೈನಲ್. 1.5 ಫೈನಲ್ ಕೊಡ್ತೀನಿ. ನೋ ಬಾರ್ಗಿನ್. ನೋ ಬಾರ್ಗಿನ್.
ಸರ್ ಮಾರುತಿ ಸುಜುಕಿ ಎರ್ಟಿಗಾ ಡೀಟೇಲ್ಸ್ ಸರ್ 22 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಇದು ಸರ್ ಪ್ರೈಸ್ ಬಂದು 875 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು 875 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಲೋನ್ ಆಗುತ್ತಾ ಸರ್ ಈ ಗಾಡಿಗೆ ಲೋನ್ ಆಗುತ್ತೆ ಓಕೆ ಸರ್ ಸ್ವಿಫ್ಟ್ ಟೂರ್ ಗಾಡಿ ಡೀಟೇಲ್ಸ್ 2070 ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಪ್ರೈಸ್ ಬಂದು ಇದು 390 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ 390 ಅಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ಟೊಯೋಟಾ ಇಟಿಯೋಸ್ ಸರ್ 2016 ಮಾಡಲ್ ಸರ್ ಇದು ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿ ಏನು ಕೆಲಸ ಇಲ್ಲ 3,90,000 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ 390 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ಇನ್ನೊಂದು ಟೊಯೋಟಾ ಇಟಿಯೋಸ್ ಸರ್ 2080 ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ 540 ಹೇಳ್ತೀನಿ ಸರ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು 540 ರಲ್ಲಿ ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಫೋರ್ಡ್ ಆಸ್ ಪರ್ ಡೀಟೇಲ್ಸ್ ಸರ್ 2020 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ 3,30,000 ಕೊಡ್ತೀನಿ ನೋಡಿ ಸರ್ ಇದು 330ಕ್ಕೆ 3,30,000 ಕೊಡ್ತೀನಿ ಓಕೆ ನೆಗೋಷಿಯಬಲ್ ಆಗುತ್ತಾ ಸ್ವಲ್ಪ ನೆಗೋಷಿಯಬಲ್ ಮಾಡೋ ಮನಿ ಸರ್ ಸ್ಲೈಟ್ ನೆಗೋಷಿಯಬಲ್ ಮಾಡ ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ 23 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ 6,500 ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಇದು ಲೋನ್ ಆಗುತ್ತೆ ಸರ್ ಇದಕ್ಕೂ ಆಗುತ್ತೆ ಗಾಡಿ ಮೇಲೆ ಓಕೆ ಸರ್ ಟೊಯೋಟಾ ಇಟಿಯೋಸ್ ಸರ್ 2015 ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ 380 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು 380 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ಹುಂಡಾ ಆಕ್ಸೆಂಟ್ ಡೀಟೇಲ್ಸ್ ಸರ್ 2016 ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು Okay. 2,500 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಗಾಡಿ 2.5 ಅದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಟಾಟಾ ಜಸ್ಟ್ ಸರ್ 2016 ಮಾಡಲ್ ಸರ್ ಸಿಂಗಲ್ ಓನರ್ ಗಾಡಿ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಓಕೆ ಪ್ರೈಸ್ ಬಂದು 270 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು 270 ನೆಗೋಷಿಯಬಲ್ ಆಗುತ್ತೆ ಓಕೆ ಮತ್ತೊಂದು ಟಾಟಾ ಜಸ್ಟ್ ಸರ್ 2080 ಮಾಡಲ್ ಸರ್ ಸಿಂಗಲ್ ಓನರ್ ಗಾಡಿ 327 ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು 320 ನೆಗೋಷಿಯಬಲ್ ಆಗುತ್ತೆ ಓಕೆ ಸರ್ ಟೊಯೋಟಾ ಇಟಿಯೋಸ್ ಸರ್ 2015 ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ Okay. 3,500 ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಇದು 3.5 ಸ್ವಲ್ಪ ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ